ಮತ್ತೊಂದು ಕಡೆ ಸಂಸದ ಗೋವಿಂದ ಕಾರಜೋಳ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನೀರು ಹರಿಸೋದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇದು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. CWMA ಸಭೆಯಲ್ಲಿ ಸರ್ಕಾರ ಗಟ್ಟಿಯಾಗಿ ಮನವರಿಕೆಯನ್ನು ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಸಭೆಯಲ್ಲಿ ವಸ್ತುಸ್ಥಿತಿ ಸರಿಯಾಗಿ ಮನವರಿಕೆ ಮಾಡಿಕೊಡಿ ಎಂದಿದ್ದಾರೆ. ವಾಸ್ತವ ಚಿತ್ರಣ ಏನಿದೆ, ವಾಸ್ತವ ಸ್ಥಿತಿಗತಿಗಳು ಏನಿದೆ, ಅದನ್ನ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಡ್ಲಿ ಅಂತ ಹೇಳಿದ್ದಾರೆ. KWRC ಅವರು 3500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದ್ರು. ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥದ್ದನ್ನ ಉಚಿತ ಅಲ್ಲ. ಮತ್ತು CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದವರು ಕನ್ವಿನ್ಸ್ ಮಾಡಿ ಯಾಕೆ ನಮಗೆ ನೀರು ಕೊಡೋದಿಲ್ಲ ಅಂತಕ್ಕಂಥದ್ದು, ಮತ್ತು ಸಂಕಷ್ಟ ಫಾರ್ಮುಲಾ ಏನದ ಅದರ ಬಗ್ಗೆ ಕನ್ವಿನ್ಸ್ ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಜನಗಳಿಗೆ ಕುಡಿಯುವ ನೀರು ಇಲ್ಲದಂತ ಸಂದರ್ಭದಲ್ಲಿ, ನಮ್ಮ ರೈತರಿಗೆ ಬೆಳೆಗೆ ನೀರು ಇಲ್ಲದಂತ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ. KWRC ಅವರು